ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಇದು ಬೆಳ್ಳಂಬೆಳಗ್ಗೆ ದಿಢೀರ್ ಅಂತ ಒಂದು ಸುದ್ದಿ. ಅದು ಬಾಲಿವುಡ್ನ ಕಪೂರ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಅದು ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಅವರ ನಿಧನದ ವಿಚಾರ. ಹಾಗಾದ್ರೆ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿಗೆ ಆಗಿದ್ದಾದ್ರೂ ಏನು? ಅವರ ಒಂದು ಸಾವಿನ ಹಿನ್ನೆಲೆಯಲ್ಲಿ ಜೇನುನೊಣದ ವಿಷಯ ಯಾಕೆ ಇವಾಗ ಚರ್ಚೆ ಆಗ್ತಾ ಇದೆ? ಆಟವಾಡುವಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಕುಸಿದು ಬಿದ್ದಿದ್ದಾದ್ರೂ ಯಾಕೆ? ಎಲ್ಲ ವಿಚಾರಗಳು ಕೂಡ ಈಗ ಮಾಜಿ ಪತಿ ಕರಿಷ್ಮಾರವರ ಮಾಜಿ ಪತಿ ಸಂಜಯ್ ಕಪೂರ್ ಅವರ ವಿಚಾರವಾಗಿ ಕೇಳಿ ಬರ್ತಾ ಇದೆ. ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಕಪೂರ್ ಅವರು ಕೈಗಾರಿಕೋದ್ಯಮಿ ಆಗಿದ್ದವರು. ಲಂಡನ್ ನಲ್ಲಿ ಪೋಲೋ ಆಟವನ್ನ ಆಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೃದಯಾಘಾತದಿಂದ ಮೃತಪಡ್ತಾರೆ. ಅಂಡ್ ಅವರು UK ನಲ್ಲಿ ಇದ್ದಿದ್ರಿಂದ ಸೋನಾ ಕಾಮ್ಸ್ಟರ್ ಲಿಮಿಟೆಡ್ ನ ಅಧ್ಯಕ್ಷರು ಕೂಡ ಆಗಿದ್ರು. ಕೈಗಾರಿಕೋದ್ಯಮಿ ಆಗಿರುವಂತಹ ಇವರು ಅಂದ್ರೆ ಕರಿಷ್ಮಾ ಕಪೂರ್ ಅವರಿಂದ ದೂರವಾದ ನಂತರ UK ನಲ್ಲಿ ಕೂಡ ಸೆಟ್ಲ್ ಆಗಿದ್ರು. ಹಾಗಾದ್ರೆ ಇವರ ಒಂದು ಸಾವಿನ ವಿಚಾರದಲ್ಲಿ ಜೇನುನೊಣದ ವಿಚಾರ ಯಾಕೆ ಬರ್ತಿದೆ ಅನ್ನುವಂಥದ್ದನ್ನ ನೋಡೋದಕ್ಕಿಂತ ಮುಂಚೆ ವಿಮಾನ ಅಪಘಾತವಾಯಿತು ಅಹಮದಾಬಾದ್ನಲ್ಲಿ. 241 ಮಂದಿ ಸಾವನ್ನು ಕೂಡ ಅಪ್ಪಿದ್ರು. ಇದಕ್ಕೆ ಸೆಲೆಬ್ರಿಟೀಸ್ಗಳೆಲ್ಲರೂ ಕೂಡ ಒಂದು ರೀತಿ ಸಂತಾಪವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ರು. ಅದೇ ರೀತಿ ಸಂಜಯ್ ಅವರು ಕೂಡ ಅಹಮದಾಬಾದ್ ಲಂಡನ್ ವಿಮಾನ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡವರಂತಹ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸಿ ಒಂದು ಪೋಸ್ಟ್ ಕೂಡ ಹಾಕಿದ್ರು. ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ಏರ್ ಇಂಡಿಯಾ ದುರಂತದ ಭಯಾನಕ ಸುದ್ದಿ ನನ್ನ ಆಲೋಚನೆಗಳು ಮತ್ತು ಪ್ರಾರ್ಥನೆಗಳು ಬಾಧಿತ ಎಲ್ಲಾ ಕುಟುಂಬಗಳೊಂದಿಗೂ ಕೂಡ ಇದೆ. ಈ ಕಷ್ಟದ ಸಮಯದಲ್ಲಿ ಅವರಿಗೆ ನೋವು ಭರಿಸುವಂತಹ ಶಕ್ತಿ ಪಡೆಯಲಿ ಅನ್ನುವಂಥದ್ದು ಅವರ ಒಂದು ಕೊನೆಯ ಟ್ವೀಟ್ ಆಗಿತ್ತು. ಆ ಟ್ವೀಟ್ ಮಾಡಿದಂತಹ 1-1.5 ಗಂಟೆ ಒಳಗಾಗಿ ಅವರು ಸಾವನ್ನಪ್ಪಿರುವಂಥದ್ದು. ಹಾಗಾದ್ರೆ ಸಂಜಯ್ ಕಪೂರ್ ಅವರ ಹಿನ್ನೆಲೆ ಆದ್ರೂ ಏನು? ಯಾವಾಗ ಅವರು ಕರಿಷ್ಮಾ ಅವರನ್ನ ಮದುವೆ ಆದ್ರು ಅಂತ ನೋಡ್ತಾ ಹೋದ್ರೆ, ಸಂಜಯ್ ಕಪೂರ್ ಅವರು ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಅವರನ್ನ 2003ರಲ್ಲಿ ಮದುವೆ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ 1990 ಏನಿದೆ ಅಲ್ಲಿಂದ 2000ವರೆಗೂ ಕೂಡ ಕರಿಷ್ಮಾ ಕಪೂರ್ ಅವರು ಅಂದ್ರೆ ಬಾಲಿವುಡ್ ನ ನಂಬರ್ 1 ನಟಿ. ಎಲ್ಲ ಸ್ಟಾರ್ ನಟರ ಜೊತೆಗೂ ಕೂಡ ಅಭಿನಯಿಸಿದಂತಹ ನಟಿ, ಅಷ್ಟೇ ಸ್ಟಾರ್ಡಮ್ ಇರುವಂತಹ ನಟಿ ಆಗಿದ್ರು. ಅಂಡ್ ಇವರಿಬ್ಬರ ವಿವಾಹ ಅಷ್ಟು ದಿನ ಉಳಿಯಲ್ಲ. ಅಂದ್ರೆ ತುಂಬಾ ವರ್ಷಗಳು ಅವರಿಬ್ರು ಜೀವನವನ್ನ ಮಾಡಲ್ಲ. 2016ರಲ್ಲಿ ಇವರ ಒಂದು ಮದುವೆ ವಿಚ್ಛೇದನವನ್ನ ಮೂಲಕ ಕೊನೆ ಆಗುತ್ತೆ. ಆಗ್ಲೂ ಕೂಡ ಸಾಕಷ್ಟು ವಿವಾದಗಳು ಕೂಡ ಬರುತ್ತೆ. ಅವರು ಇಬ್ರು ಒಬ್ರಿಗೊಬ್ರು ಟೀಕೆಯನ್ನ ಮಾಡ್ಕೊಳ್ತಾನೆ ಇರ್ತಾರೆ. ಅವರಿಗೆ ಇಬ್ರು ಮಕ್ಕಳು ಕೂಡ ಇರ್ತಾರೆ. ಒಬ್ರು ಸಮೈರಾ ಮತ್ತು ಮಗ ಕಿಯಾನ್ ಅಂತ ಇಬ್ರು ಮಕ್ಕಳು. ಈಗ ಸದ್ಯಕ್ಕೆ ಅವರಿಬ್ರು ಕೂಡ ಕರಿಷ್ಮಾ ಕಪೂರ್ ಅವರ ಜೊತೆಗೆ ಇದ್ದಾರೆ. ಅಂಡ್ ಸಂಜಯ್ ಅವರು ಈಗ ಅಂದ್ರೆ ಕರಿಷ್ಮಾ ಅವರಿಂದ ದೂರವಾದ ನಂತರ ಮತ್ತೊಂದು ಮದುವೆಯನ್ನ ಮಾಡ್ಕೊಂಡಿದ್ರು. ಅದು ನ್ಯೂಯಾರ್ಕ್ ನಲ್ಲಿ ಭೇಟಿಯಾದಂತಹ ಪ್ರಿಯಾ ಸಚ್ದೇವ್ ಅವರನ್ನ ಕೂಡ ಅವರು ಪ್ರೀತಿಸಿ 5 ವರ್ಷದ ಡೇಟಿಂಗ್ ನಂತರ ಅವರು ದೆಹಲಿಯಲ್ಲಿ ವಿವಾಹವಾಗ್ತಾರೆ. ಅಂಡ್ ದಂಪತಿಗೆ ಅಜಾರಿಯಾಸ್ ಕಪೂರ್ ಅನ್ನುವಂತಹ ಮಗ ಕೂಡ ಇದ್ದಾನೆ. ಅಂಡ್ ಇದೆಲ್ಲವನ್ನ ನೋಡಿದಾಗ ಅವರು ಪೋಲೋ ಆಟವನ್ನ ಆಡುವಂಥದ್ದು ಅವರ ಒಂದು ಹಾಬಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅವರ ಪತ್ನಿ ಏನಿದ್ದಾರೆ ಅಂದ್ರೆ 2ನೇ ಪತ್ನಿ ಕೂಡ ಅವರ ಜೊತೆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಜೇನುನೊಣ ಕುಟುಕಿದ್ರಿಂದ ಹೃದಯಾಘಾತವಾಗಿದೆ ಅನ್ನುವಂಥದ್ದು ಅವರ ಜೊತೆಯಲ್ಲಿದ್ದವರು ಹೇಳುವಂಥದ್ದು. ಅವರ ಮರಣಕ್ಕೆ ಇಡೀ ಉದ್ಯಮ ಲೋಕ ಕೂಡ ಆಘಾತವಾಗಿದೆ. ಅಷ್ಟಕ್ಕೂ ಏನಾಯ್ತು ಅವ್ರಿಗೆ ಅಂತ ನೋಡೋದಾದ್ರೆ, ಅವರು ಒಂದು ಆಟ ಆಡ್ತಿರ್ತಾರೆ. ಅಂದ್ರೆ ನಾನು ಈಗಾಗಲೇ ಹೇಳ್ತಂತೆ ಪೋಲೋ ಆಟವನ್ನ ಆಡ್ತಿರ್ಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಜೇನುನೊಣ ಏನಿದೆ ಅವರ ಬಾಯಿಗೆ ಹೋಯ್ತು. ಸೊ ಇದರಿಂದಾಗಿ ಅವರು ತಿಳಿಯದೆ ಅದನ್ನ ನುಂಗ್ಬಿಡ್ತಾರೆ. ಈ ಒಂದು ತೀವ್ರ ಪ್ರತಿಕ್ರಿಯೆ ಏನಾಗುತ್ತೆ, ಅದು ಒಳಗಡೆ ಪರಿಣಾಮವನ್ನ ಉಂಟು ಮಾಡಿತು, ಜೊತೆಗೆ ಹೃದಯಾಘಾತಕ್ಕೂ ಕೂಡ ಕಾರಣವಾಯಿತು ಅಂತನೂ ಕೂಡ ಹೇಳಲಾಗ್ತಾ ಇದೆ. ಅಂಡ್ ವೈದ್ಯರು ತಕ್ಷಣ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಅವರ ಜೀವವನ್ನ ಉಳಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹ ಮಾತು ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿ ಬರ್ತಿದೆ. ಇನ್ನು ಮಾಜಿ ಪತಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿದ ನಂತರ ಕರಿಷ್ಮಾ ಕಪೂರ್ ಅವರು ಅಲ್ಲಿಗೆ ಹೋಗಿರುವಂತದ್ದು. ಜೊತೆಗೆ ಅವರ ಜೊತೆಗೆ ಯಾವಾಗಲೂ ಕೂಡ ಸೈಫ್ ಅಲಿ ಖಾನ್ ಹಾಗೆ ಕರೀನಾ ಕಪೂರ್ ಅವರು ಇದ್ದೇ ಇರ್ತಾರೆ. ಯಾವುದೇ ಒಂದು ಪಾರ್ಟಿ ಫಂಕ್ಷನ್ ಹೋದ್ರೂ ಈ ರೀತಿಯ ಒಂದು ವಾತಾವರಣದಲ್ಲೂ ಕೂಡ ಕರೀನಾ ಕಪೂರ್ ಹಾಗೆ ಸೈಫ್ ಅಲಿ ಖಾನ್ ರವರು ಕೂಡ ಕರಿಷ್ಮಾ ಕಪೂರ್ ಅವರ ಜೊತೆಗಿದ್ದು ಸಾಂತ್ವನವನ್ನ ಹೇಳ್ತಿದ್ದಾರೆ. ಒಟ್ಟಾರೆ ಜೇನುನೊಣದ ಒಂದು ಕಾರಣದಿಂದಾಗಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಇಹ ಲೋಕವನ್ನ ತ್ಯಜಿಸಿರುವಂತದ್ದು, ಜೊತೆಗೆ ಎಲ್ಲೋ ಒಂದು ರೀತಿಯ ಅಹಮದಾಬಾದ್ ವಿಮಾನ ದುರಂತಕ್ಕೂ ಮಿಡಿದಿದ್ದಂತಹ ಮನ ಈಗ ಅವರೂ ಕೂಡ ಇಲ್ಲವಾಗಿರುವಂತದ್ದು ನಿಜವಾಗ್ಲೂ ಒಂದು ದುರಂತವೇ ಸರಿ ಅಂತ ಹೇಳ್ಬೋದಾಗಿದೆ.